ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 24/10/2025 ಶುಕ್ರವಾರದ ಈ ದಿನದ ವಿಶೇಷತೆಯೊಂದಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ, ಪಂಚಾಂಗ, ತಿಥಿ ಜೊತೆಗೆ ಸಿಂಹ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ ತಿಂಗಳ ಮಾಸ ಭವಿಷ್ಯವನ್ನ ತಿಳಿಯೋಣ. ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ಮೊದಲನೇದಾಗಿ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಪಂಚಭೂತ ವಾಸ್ತು ತಜ್ಞರು, ಖ್ಯಾತ ಜ್ಯೋತಿಷ್ಯರು ಹಾಗೂ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಮಾಕೃಂಡ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಗುರುಜಿ, ಮೊದಲನೇದಾಗಿ ಇವತ್ತಿನ ದಿನದ ಶುಕ್ರವಾರದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ. ನೋಡಿ, ಕಾರ್ತಿಕ ಶುಕ್ರವಾರದ ವಿಶೇಷ ಪಂಚಾಂಗ ನೋಡೋದಾದ್ರೆ ತೃತೀಯ ತಿಥಿ, ಶುಕ್ಲ ಪಕ್ಷ, ಅನುರಾಧ ನಕ್ಷತ್ರ, ಸೌಭಾಗ್ಯ ಇರುವಂತದ್ದು, ತೈತುಲ ಕರ್ಣ, ವಾರ ಶುಕ್ರವಾರ 24 ಅಕ್ಟೋಬರ್ 2025. ಇವತ್ತು ದಿನಾಂಕವಾಗಿರುವಂತದ್ದು ಸೂರ್ಯೋದಯ 6:12 ಬೆಂಗಳೂರಿನ ಕಾಲಮಾನ, ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸೂರ್ಯಾಸ್ತ ಬಂದು 5:54 ಆಗಿರುವಂತದ್ದು. ಸೊ ಮುಂದುವರೆದ ಮುಹೂರ್ತ ಭಾಗದಲ್ಲಿ ನೋಡೋದಾದ್ರೆ ತುಂಬಾ ವಿಶೇಷವಾಗಿ ಇವತ್ತು ರಾಹುಕಾಲ 10:36 12:04 ಆಗಿರುವಂತದ್ದು. ಯಮಗಂಡ ಕಾಲ 2:59 4:27. ಗುಳಿಕ ಕಾಲ ಬಂದು 7:40 9:08 ಇರುವಂತದ್ದು. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡಿದ್ರೆ 11:40 12:27 ಆಗಿರುವಂತದ್ದು. ಗುರುಜಿ, ಇವತ್ತಿನ ದಿನದ ವಿಶೇಷತೆ ಶುಕ್ರವಾರ, ನೀವು ಹೇಳಿದಾಗೆ ಕಾರ್ತಿಕ ಮಾಸದ ಶುಕ್ರವಾರ ಏನಾದ್ರೂ ಆಚರಣೆಗಳನ್ನ ಮಾಡಬಹುದಾ, ಹೇಗೆ? ನೋಡಿ, ಕಾರ್ತಿಕ ಶುಕ್ರವಾರ ವಿಶೇಷ ಒಂದು ದೇವಿಯ ಆರಾಧನೆ, ದೇವಿಯ ಸಂಕಲ್ಪ ಮಾಡುವಂಥದ್ದು ತುಂಬಾ ಒಳ್ಳೆ ವಿಚಾರ ಅಂತ ಹೇಳ್ತೀವಿ. ಕಾರ್ತಿಕ ಮಾಸ ಹಬ್ಬಗಳ ಮಾಸ, ಅದರಲ್ಲೂ ದೀಪಗಳ ಮಾಸನೇ ಅಂತ ಹೇಳ್ತೀವಿ. ಪ್ರತಿಯೊಂದು ನಾವು ಮೊನ್ನೆನೆ ದೀಪಾವಳಿ ಮುಗಿಸಿರುವಂತದ್ದು 5 ದಿನಗಳ ಹಬ್ಬ. ಅಂದ್ರೆ ನಿನ್ನೆವರೆಗೂ ನಾವು ನೀರು ತುಂಬಾ ಹಬ್ಬ ಎಂದು ಹಿಡ್ಕೊಂಡು ನರಕ ಚತುರ್ದಶಿ ಆಗಿರ್ಬೋದು, ಯಮದ್ವಿತೀಯ ಆಗಿರ್ಬೋದು, ಮತ್ತೆ ದೀಪಾವಳಿ ಪಾಡ್ಯ ಆಗಿರ್ಬೋದು, ಲಕ್ಷ್ಮೀ ಪೂಜೆ, ಅಮಾವಾಸ್ಯೆ ಇದನ್ನೆಲ್ಲ ಮುಗಿಸಿ ಇವತ್ತಿನ ದಿನದಲ್ಲಿ ನಾವು 6ನೇ ದಿನ ಕಾರ್ತಿಕದ ಅಂದ್ರೆ ಹಬ್ಬ ಮುಗಿದ ಮರುದಿನ ಅಂತ ಹೇಳ್ತೀವಿ. ಇದರಲ್ಲಿ ದೇವಿ ಅನುಷ್ಠಾನ, ದೇವಿಯ ಪೂಜೆ ಮಾಡುವಂತದ್ದು ತುಂಬಾ ವಿಶೇಷವಾಗಿ. ಯಾಕಂದ್ರೆ ನೋಡಿ, ನಮ್ಮ ಒಂದು ವ್ಯಾಪಾರ ಸಂಘದಲ್ಲಿ ಅಂದ್ರೆ ಈ ವಿಶೇಷವಾಗಿ ವ್ಯಾಪಾರ ವರ್ತಕರು, ಮಾರ್ವಾಡಿಗಳೇನಿರ್ತಾರೆ, ದೀಪಾವಳಿಗೆ ಹೊಸ ವರ್ಷ ಅಂತ ತಗೊಂತಾರೆ. ಸೊ ನಮ್ಮ ಉತ್ತರ ಭಾರತದಲ್ಲಿ ಕೂಡ ಇವತ್ತು ತುಂಬಾ ವಿಶೇಷವಾಗಿರುವಂತಹ ಹಬ್ಬ ಬಾಯಿ ದೂಜ್ ಅಂತ ಒಂದು ಆಚರಣೆ ಮಾಡುವಂತದ್ದು ಪದ್ಧತಿಯಲ್ಲಿರುವಂತದ್ದು ಈ ಶುಕ್ರವಾರ, ಈ ಬರುವಂತ ಶುಕ್ರವಾರ. ಇದಕ್ಕೆ ಅದರದೇ ಆದ ವಿಶೇಷತೆ ಇದೆ, ಅದರದೇ ಆದ ಹಿನ್ನೆಲೆ ಇದೆ. ನಮ್ಮ ರಾಜ್ಯಕ್ಕೆ, ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಲಕ್ಷ್ಮಿ ಅನುಷ್ಠಾನ, ದೇವಿಯ ಪೂಜೆ ಮಾಡುವಂಥದ್ದು ತುಂಬಾ ಒಳ್ಳೇದು. ಮುಂಬರುವ ದೇವಿಯ ಆರಾಧನೆ, ಬರುವಂತಹ ತುಳಸಿ ಹಬ್ಬದವರೆಗೂ ಆರಾಧನೆ ಮಾಡುವಂತದ್ದು ತುಂಬಾ ವಿಶೇಷವಾಗಿರುವಂತದ್ದು ಮಾಸ ಮತ್ತು ದಿನ. ಓಕೆ ಗುರುಜಿ, ಇವತ್ತಿನ ದಿನದ ವಿಶೇಷತೆಯನ್ನ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸಿದ್ದೀರಾ. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಗುರುಜಿ, ಮೇಷರಾಶಿ. ಮನೆಯ ಚಿಂತೆಗಳು ನಿಮಗೆ ಉದ್ವೇಗವನ್ನು ತರಬಹುದು. ನೀವು ಸಾಲ ತೆಗೆದುಕೊಳ್ಳಲು ಹೊರಟಿದ್ರೆ ನೀವು ಇಂದು ಸಾಲ ಪಡೆಯಲೂಬಹುದು. ಅದರಿಂದ ದಿನ ಚೆನ್ನಾಗಿರುತ್ತೆ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ಇಂದು ನಿಮಗಾಗಿ ನೀವು ಸಾಕಷ್ಟು ಸಮಯವನ್ನು ಹೊಂದಿರುವಂತ ದಿನ. ನಿಮ್ಮ ಮನಸ್ಥಿತಿ ಇಡೀ ದಿನ ಚೆನ್ನಾಗಿರುತ್ತೆ. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಗುರುಜಿ ಮಿಥುನ ರಾಶಿ. ನೋಡಿ, ಮಿಥುನ ರಾಶಿಯವರು ನೀವು ವಿರಾಮದ ಸಂತೋಷವನ್ನು ಅನುಭವಿಸಲಿದ್ದೀರಿ. ನಿಮಗೆ ತಿಳಿದ ಜನರ ಮೂಲಕ ಹೊಸ ಆದಾಯದ ಮೂಲ ಕೂಡ ಕಂಡು ಬರುತ್ತೆ. ಅದರಿಂದ ದಿನ ಚೆನ್ನಾಗಿರುತ್ತೆ. ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಶುಕ್ರವಾರದ ದಿನ ಭವಿಷ್ಯ ಏನಿದೆ ತಿಳಿಯೋಣ. ಮಕ್ಕಳೊಂದಿಗೆ ಆಟ ಆಡುವಂಥದ್ದು ನಿಮ್ಗೆ ಇವತ್ತು ಅದ್ಭುತ ಚಿಕಿತ್ಸೆ ರೀತಿ ಕೆಲಸ ಮಾಡುತ್ತೆ. ಅದರಿಂದ ನಿಮ್ಗೆ ದಿನ ಸಕಾರಾತ್ಮಕವಾಗಿರುತ್ತೆ. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರು ಇಂದು ನೀವು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಯ ಕಾರಣದಿಂದ ತೊಂದರೆಗೊಳಗಾಗಬಹುದು. ಸೃಜನಶೀಲ ಕೆಲಸ ನಿಮ್ಮನ್ನು ಶಾಂತವಾಗಿರಿಸುತ್ತದೆ. ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ. ನಿಮ್ಮ ಸಕಾರಾತ್ಮಕ ದೃಷ್ಟಿಕೋನ ನಿಮ್ಮ ಸುತ್ತಲಿನವರನ್ನು ಆಕರ್ಷಿಸಬಹುದು. ಇದರಿಂದ ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ. ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ತುಲಾ ರಾಶಿಯ ಬಗ್ಗೆ ತಿಳಿಯೋದಕ್ಕೂ ಮುಂಚೆ ಗುರುಜಿ, ನಮ್ಗೆ ಬಂದಿರುವಂತಹ ಪ್ರಶ್ನೆನ ನಾವು ತಗೊಳ್ಳೋಣ. ಖಂಡಿತ. ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ. ನಂಜಪ್ಪ ಅಂತ. ಜನ್ಮ ದಿನಾಂಕ ತಿಳಿಸ್ಲಾ? ಹೇಳಿ. 9/11/1962. 9/11/1962. ಓಕೆ. ಜನ್ಮ ಸಮಯ ಬಂದು 3:39 AM ಗಳಲ್ಲಿ. ಜನ್ಮ ಸ್ಥಳ ಮಾಲೂರು. ಗುರುಜಿ, ಇವ್ರು ಕೇಳ್ತಾ ಇರೋ ಪ್ರಶ್ನೆ ಹೆಲ್ತ್ ಇಶ್ಯೂಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಮತ್ತೆ ರೀಸೆಂಟ್ಲಿ ಅವ್ರಿಗೆ ಒಂದು ಸರ್ಜರಿ ಬೇರೆ ಆಗಿದೆಯಂತೆ, ಇನ್ನು ರಿಕವರ್ ಆಗಿಲ್ಲ. ಅದರಿಂದ ಸೊ ನಾನು ಯಾವಾಗ ಸರ್ಜರಿಯಿಂದ ರಿಕವರ್ ಆಗ್ತೀನಿ ಅಂತ ಹೇಳಿ ಕೇಳ್ತಾ ಇದ್ದಾರೆ.
ನೋಡಿ, ಯಾರು ನಂಜಪ್ಪ ಪ್ರಶ್ನೆ ಕಳಿಸಿದಾರಲ್ಲ, ಇವರ ಮಾಹಿತಿ ಪ್ರಕಾರದಲ್ಲಿ ಇವ್ರು ಹುಟ್ಟಿರುವಂತದ್ದು ಗುರುವಾರ, ಉತ್ತರ ಭಾದ್ರಪದ ನಕ್ಷತ್ರ, ಹಾಗೂ ಇವ್ರದ್ದು ಮೀನರಾಶಿ ಬರ್ತಾ ಇದೆ. ಸ್ವಲ್ಪ ಕೆಲವೊಂದು ವಿಚಾರ ಈ ವಯಸ್ಸಾಧಾರಿತವಾಗಿಯೂ ಇರ್ಬೋದು. ಇವರ ವಯಸ್ಸು ಕಳ್ಸಿರೋದು ಒಂದು 60 ವರ್ಷ ಆತರ ಇರ್ಬೋದು ಆಸುಪಾಸಿನಲ್ಲಿ. ಬಟ್ ನಮ್ ಜ್ಯೋತಿಷ ಪ್ರಕಾರ ಕೇಳ್ಬೇಕಂದ್ರೆ ನಂಜಪ್ಪ ಅವರಿಗೆ ನಡೀತಾ ಇರುವಂತದ್ದು ಈ ಒಂದು 7.5 ಶನಿ ನಡೀತಾ ಇರೋದ್ರಿಂದ ಸ್ವಲ್ಪ ಅಡಚಣೆ ಆಗಿದೆ. ಅದರಲ್ಲೂ ಇವ್ರ ಜಾತಕ ಕನ್ಯಾ ಲಗ್ನ ದಶ ಬಂದು ಚಂದ್ರ ಮಹಾದಶೆ ನಡೀತಾ ಇದೆ, ಅದರಲ್ಲಿ ಶನಿ ಅಂತರದಶೆ. ಸೊ ಇಲ್ಲೇನಾಗುತ್ತೆ ಅಂದ್ರೆ ಜಾತಕದಲ್ಲಿ ಕುಜ ಮತ್ತು ರಾಹುವಿನ ಇತಿ ಇರುವಂತದ್ದು. ಯಾರ ಜಾತಕದಲ್ಲಿ ಕುಜ ರಾಹು ಇತಿ ಇದ್ದಾಗ ಅವರಿಗೆ ಸ್ವಲ್ಪ ಸರ್ಜರಿಗಳಾಗುವಂತದ್ದು ಮತ್ತೆ ಟ್ಯೂಮರ್ಸ್ ಗಳಾಗುವಂತದ್ದು. ಕುಜ ರಾಹು ಸ್ವಲ್ಪ ಡೇಂಜರ್ ಇತಿ ಅಂತ, ಅಂದ್ರೆ ಲೈಕ್ ಬ್ರೈನ್ ಟ್ಯೂಮರ್ಸ್, ಈ ತರ ಗಡ್ಡೆಗಳನ್ನ ಕಾಣಿಸ್ಕೊಳ್ಳುವಂತದ್ದು ಕುಜ ರಾಹುವಿನ ಸಂಬಂಧ ಬರುತ್ತೆ. ಇವ್ರು ಯಾವ ರೀತಿ ಸರ್ಜರಿ ಆಗಿದೆ ಅಂತ ಮೆನ್ಷನ್ ಮಾಡಿಲ್ಲ, ಬಟ್ ಕುಜರಾಹು ಇರೋದ್ರಿಂದ ಅದು ಕೂಡ ಚಂದ್ರನ್ ಮನೇಲಿ ಇರೋದ್ರಿಂದ ಸರ್ಜರಿ ಆಗ್ಲೇಬೇಕಾಗಿತ್ತು, ಆಗಿದೆ. ಮತ್ತೆ ರಿಕವರ್ ಇನ್ನೂ ಆಗಿಲ್ಲ, ಯಾವಾಗ ಆಗ್ತೀನಿ ಅಂತ ಕೇಳ್ತಾ ಇದ್ದಾರೆ. ಸೊ ರಿಕವರಿ ವಿಚಾರವಾಗಿ ಶನಿ ಅಂತರದಶೆಯಲ್ಲಿ ನಡೀತಾ ಇದೆ. ಏಪ್ರಿಲ್ ವರೆಗೂ ಶನಿ ಅಂತರದಶೆನೇ ಇರೋದ್ರಿಂದ ಈಗೇನು ನಡೀತಾ ಇರೋದು ಅಕ್ಟೋಬರ್ ಕೊನೆ ಹಂತಕ್ಕೆ ಬಂದಿದೀವಿ. ಇನ್ನು 2-3 ತಿಂಗಳ ಕಾಲ ಸಮಯ ತಗೊಳುತ್ತೆ. ಏಪ್ರಿಲ್ ನಿಂದ ಅವರಿಗೆ ಒಳ್ಳೆ ರಿಕವರಿ ಆಗುತ್ತೆ, ಇದಾಗುತ್ತೆ. ವಿಶೇಷವಾಗಿ ನೋಡಿ, ಬುಧ ಸ್ವಲ್ಪ ಅಸ್ತನಾಗಿರೋದ್ರಿಂದ ಇವ್ರ ವಯಸ್ಸಿನ ಆಧಾರಿತವಾಗಿ ಸ್ವಲ್ಪ ಮೆಮೊರಿ ಪವರ್ ಲಾಸ್ ಆಗುವಂತದ್ದು, ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಗಮನ ಕೊಡಬೇಕು. ಈ ರಿಕವರಿಗೆ ಸಂಬಂಧಿತವಾಗಿರುವಂತದ್ದು ಮನೆಯಲ್ಲಿ ಅವ್ರು ಎಲ್ಲಿ ಇದು ಮಾಡ್ತಾರೋ ಆದಷ್ಟು ಅವ್ರನ್ನ ಪಾಸಿಟಿವಿಟಿ ಆಗಿಡಬೇಕು. ಯಾವ ರೀತಿ ಅಂದ್ರೆ, ನೀವು ದೇವಸ್ಥಾನಕ್ಕೆಲ್ಲ ಹೋಗ್ತೀರಾ ನೋಡಿ, ಅಲ್ಲಿ ತೀರ್ಥ ಕೊಡ್ತಾರೆ, ತೀರ್ಥದಲ್ಲಿ ಕರ್ಪೂರವನ್ನು ಬಳಸಿರ್ತಾರೆ. ಸೊ ಈ ವಿಶೇಷವಾಗಿ ಆನ್ಲೈನ್ ಅಲ್ಲೆಲ್ಲ ಏನ್ ಬರುತ್ತೆ, ಕ್ಯಾಂಪರ್ ಡಿಫ್ಯೂಸರ್ ಅಂತ ಬರುತ್ತೆ. ಸೊ ಅವ್ರು ಮಲಗುವಂತ ಕೋಣೆಯಲ್ಲಿ ಪ್ರತಿ 1 ಗಂಟೆಗೆ ಅಥವಾ ದಿನದಲ್ಲಿ ಒಂದು 2-3 ಬಾರಿ ಆದ್ರೆ ಏನ್ ಮಾಡ್ಬೇಕು, ಆ ಕರ್ಪೂರವನ್ನ ಉರಿಸ್ಬೇಕು. ಅದರಿಂದ ಏನಾಗುತ್ತೆ, ಅವರಿಗೆ ಮೈಂಡ್ ಬ್ಲಾಕೇಜಸ್ ಅಂತ ಏನಿರುತ್ತೆ ಅದೆಲ್ಲ ನಿವಾರಣೆ ಆಗಿ ಸ್ವಲ್ಪ ಮಾನಸಿಕವಾಗಿ ಸದೃಢರಾಗ್ತಾರೆ. ಅದಲ್ದಿರ ಇವರಿಗೆ ಮನೇಲಿ ಏನಾದ್ರೂ ಅನುಕೂಲ ಇತ್ತು ಅಂದ್ರೆ ಒಂದು ಮಹಾ ಧನ್ವಂತರಿ ಹೋಮ, ಅಂದ್ರೆ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಧನ್ವಂತರಿ ದೇವಿಯ ಹೋಮವನ್ನು ಮಾಡೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ. ಏಪ್ರಿಲ್ ನಂತರ ಅವರಿಗೆ ಸಮಯ ಕೂಡ ಚೆನ್ನಾಗಿದೆ. ಅಲ್ಲಿವರೆಗೂ ಇವರಿಗೆ ಪಾಸಿಟಿವಿಟಿ, ಜ್ಯೋತಿಷ್ಯ ಅಂದ್ರೆ ಏನ್ ಹೇಳಿ ಒಂದು ಸೈನ್ಸ್, ಆ ಸೈನ್ಸ್ ಜೊತೆನಲ್ಲಿ ನಾವು ಒಂದು ನಂಬಿಕೆ ಆಧಾರಿತವಾಗಿ ಹೋಗೋದ್ರಿಂದ ಮನುಷ್ಯನಿಗೆ ಕಷ್ಟ ಕಸಾಯಲೆಗಳು ಬರುವಂತದ್ದು, ಕಾಯಿಲೆ ಕಸಾಯಲೆಗಳು ಇದ್ದೇ ಇರುತ್ತೆ. ಆ ಕಷ್ಟಕ್ಕೆ ಪರಿಹಾರ ಭಾಗವಾಗಿ ಅದನ್ನ ಅನುಸರಿಸಿದ್ರೆ ಆ ಕಷ್ಟನ ದಾಟೋದಕ್ಕೆ ಒಂದ್ ಶಕ್ತಿ ಸಿಗುತ್ತಲ್ವಾ. ಆ ರೀತಿ ಅವ್ರು ಮಾಡ್ಕೊಂಡ್ರೆ ಖಂಡಿತ ಇವ್ರಿಗೆ ಒಳ್ಳೆ ಯೋಗ ಇದೆ, ಮುಂದೆ ತುಂಬಾ ಚೆನ್ನಾಗಿದೆ. ಇನ್ನು ಇವ್ರಿಗೆ ಅಷ್ಟಮ ಸ್ಥಾನ ಚೆನ್ನಾಗಿರೋದ್ರಿಂದ ಇವ್ರಿಗೆ ಖುಷಿ ವಿಚಾರದಿಂದ ಆಯುಷ್ಯ ಕೂಡ ಚೆನ್ನಾಗಿರುತ್ತೆ. ಸೊ ಏನಾಗುತ್ತೆ ಅಂದ್ರೆ ಆಯುಷ್ಯ ಕೆಲವೊಬ್ಬರಿಗೆ ತುಂಬಾ ಆತಂಕ ಇರುತ್ತೆ, ಆಯುಷ್ಯ ಕೂಡ ಚೆನ್ನಾಗಿದೆ. ಯಾವ್ದೇ ಚಿಂತೆ ಮಾಡ್ಬೇಡಿ, ಇವೆರಡು ಪರಿಹಾರ ಮಾಡ್ಕೊಳ್ಳಿ ಸರ್, ನಿಮ್ಗೆ ತುಂಬಾ ಚೆನ್ನಾಗುತ್ತೆ. ಸೊ ಪರಿಹಾರ ಭಾಗವಾಗಿ ಗುರೂಜಿಗಳು ಏನ್ ತಿಳಿಸಿದ್ದಾರೆ, ನಮಗೆ ಪ್ರಶ್ನೆಯನ್ನ ಕಳುಹಿಸಿರ್ತಕ್ಕಂಥವ್ರು ಇದನ್ನ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ತುಲಾ ರಾಶಿಯಿಂದ ನಾವು ದಿನ ಭವಿಷ್ಯವನ್ನ ನೋಡ್ಬೇಕಾಗಿತ್ತು. ಮುಂದುವರ್ಸೋಣ. ತುಲಾ ರಾಶಿ ನೋಡಿ, ತುಲಾ ರಾಶಿಯವರು ತುಂಬಾ ಹೇರಳ ಶಕ್ತಿಯನ್ನು ಹೊಂದಿರ್ತೀರಾ. ಕೆಲಸದ ಒತ್ತಡ ನಿಮಗೆ ಉದ್ಯೋಗಗಳನ್ನ ತರುತ್ತದೆ, ಸ್ವಲ್ಪ ಅದ್ರ ಬಗ್ಗೆ ಗಮನ ಇರಲಿ. ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ತುಂಬಾ ವಿಶೇಷವಾಗಿರುವಂತದ್ದು, ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಯನ್ನು ಇವತ್ತು ಭೇಟಿ ಆಗ್ತೀರಾ, ಅವರ ಆಶೀರ್ವಾದ ನಿಮಗೆ ಸಿಗುತ್ತೆ, ಅದರಿಂದ ನಿಮಗೆ ಮನಸ್ಸಿನ ಶಾಂತಿ ದೊರೆಯುತ್ತದೆ. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ ಬಹಳ ವಿಶೇಷ ದಿನ, ಯಾಕಂದ್ರೆ ನಿಮ್ಮ ಚೈತನ್ಯವನ್ನು ಪುನಃ ಸಂಪಾದಿಸಲು ಇವತ್ತು ಒಳ್ಳೆಯ ದಿನ. ಇದರಿಂದ ನೀವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ, ಆರೋಗ್ಯದ ಕಡೆ ಗಮನವಿರಲಿ, ಚೆನ್ನಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ರಾಶಿಯವರಿಗೆ ಅನೇಕ ಜಗಳದ ದಿನಗಳ ನಂತರ ನೀವು ಮತ್ತು ನಿಮ್ಮ ಸಂಗಾತಿ ಪರಸ್ಪರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬರುವಂತದ್ದು, ಇದರಿಂದ ನಿಮಗೆ ಮತ್ತೆ ಅವರೊಂದಿಗೆ ಒಳ್ಳೆಯ ಬಾಂಡಿಂಗ್ ಬೆಳೆಯುವಂತ ಒಂದು ಶುಭ ದಿನ. ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭರಾಶಿ. ನಿಮ್ಮಲ್ಲಿ ಶಕ್ತಿಯ ಕೊರತೆ ಇರದೆ ಆತ್ಮವಿಶ್ವಾಸದ ಕೊರತೆ ಇರುವುದರಿಂದ ನಿಮ್ಮ ನಿಜವಾದ ಸಾಮರ್ಥ್ಯವನ್ನು ಅರ್ಥಕೊಳ್ಳಿ, ಅದರಿಂದ ಸುಧಾರಿಸಿಕೊಳ್ಳಿ, ಅದರಿಂದ ನೀವು ಹೊರಗಡೆ ಬರ್ತೀರಾ, ನಿಮ್ಗೆ ಚೆನ್ನಾಗುತ್ತೆ. ಕುಂಭರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರು ಯಾವುದೇ ಆರೋಗ್ಯದ ಬಗ್ಗೆ ಚಿಂತಿಸಬೇಕಾಗಿಲ್ಲ. ನಿಮ್ಮ ಸುತ್ತಮುತ್ತಲಿನ ಜನರು ನಿಮಗೆ ಧೈರ್ಯ ಮತ್ತು ಚೈತನ್ಯಗಳನ್ನು ಹೆಚ್ಚಿಸ್ತಾರೆ. ಸೊ ಅದ್ರ ಬಗ್ಗೆ ಗಮನವಿರಲಿ. ಗುರುಜಿ, ನಮ್ಗೆ ಬಂದಿರುವಂತ ಮತ್ತೊಂದು ಪ್ರಶ್ನೆ ಇತ್ತು, ಕೊನೆಯದಾಗಿ ತಗೊಂಡ್ಬಿಡೋಣ. ಖಂಡಿತ. ಮನಸ್ವಿ ಅಂತ ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ. ಜನ್ಮ ದಿನಾಂಕ 31/3/2000. 31/3/2000. ಜನ್ಮ ಸಮಯ 8:58 PM ಗಳಲ್ಲಿ. ಜನ್ಮ ಸ್ಥಳ ಬಾಗಲಕೋಟೆ. ಇವರು ಮ್ಯಾರೇಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾ ಇದ್ದಾರೆ ಗುರುಜಿ. ಅಂದ್ರೆ ಮ್ಯಾರೇಜ್ ಬಂದವರು ಸುಮ್ನೆ ಅಂದ್ರೆ ಏನು ಹೇಳ್ದೆ ವಾಪಸ್ ಹೋಗ್ತಾ ಇದ್ದಾರೆ. ಸೊ ನನ್ಗೆ ಈ ವರ್ಷ ಯಾವಾಗ ಅಥವಾ ಈ ವರ್ಷ ಮದ್ವೆ ಆಗುತ್ತಾ ಅಥವಾ ಯಾವಾಗ ನನ್ಗೆ ಮದ್ವೆ ಭಾಗ್ಯ ಇದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಮನಸ್ಸು.
ಸೊ ಮನಸ್ವಿ ಅವರು ಕಳಿಸಿರೋ ಮಾಹಿತಿ ಪ್ರಕಾರದಲ್ಲಿ, ಅವರ ಕುಂಡಿ ಡೀಟೇಲ್ಸ್ ಪ್ರಕಾರದಲ್ಲಿ ಶುಕ್ರವಾರ ಹುಟ್ಟಿರುವಂತದ್ದು, ಧನಿಷ್ಠ ನಕ್ಷತ್ರ ಇವ್ರದ್ದು, ಮಕರ ರಾಶಿ ಬರ್ತಾ ಇದೆ. ಸೊ ಇಲ್ಲೇನಾಗುತ್ತೆ, ಮದುವೆಗೆ ಸಂಬಂಧಪಟ್ಟಂತದ್ದು ನಾವು ಸಪ್ತಮ ಭಾವ ನೋಡ್ತೀವಿ ಮತ್ತೆ ಲಾಭ ಭಾವ ನೋಡ್ತೀವಿ. ಇವರ ಜಾತಕದಲ್ಲಿ ದ್ವಿತೀಯ ಸಪ್ತಮ ಲಾಭ ಸ್ಥಾನದಲ್ಲಿ ದ್ವಿತೀಯಾಧಿಪತಿಯಾದ ಮಂಗಳ ಗ್ರಹ, ಸಪ್ತಮ ಸ್ಥಾನದಲ್ಲಿ ಗುರು ಒಟ್ಟಿಗೆ ಮತ್ತೆ ನೀಚ ಶನಿ ಒಟ್ಟಿಗೆ ಇರುವಂತದ್ದು. ಸೊ ಏನಾಗುತ್ತೆ ಅಂದ್ರೆ ಇವರಿಗೆ ಬಂದಿರೋರಿಗೆ ಒಂದು ಮದುವೆ ಡಿಸಿಷನ್ಸ್ ಬೇಗ ಮಾಡಕ್ಕಾಗಲ್ಲ. ಅಂದ್ರೆ ಇವರಿಗೆ ಗೊತ್ತೇ ಇರದಂಗೆ ಇವ್ರ ಬಗ್ಗೆ ಯಾರೋ ಅವ್ರ ಸಂಬಂಧಿಕರಾಗಿರ್ಬೋದು ಅಥವಾ ಯಾರೋ ಇವ್ರು ಒಂದ್ ಸ್ವಲ್ಪ ನೆಗೆಟಿವ್ ಇಂಪ್ರೆಷನ್ಸ್ ನ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಸೂಕ್ತವಾಗಿ ಇವರು ಗಮನ ಹರಿಸ್ಬೇಕು. ಅದನ್ನೇನ್ ಮಾಡ್ಬೋದು, ಅವರು ಹುಡ್ಕಾಡ್ಕೊಂಡು ಕೂತ್ಕೊಳಕ್ಕಾಗಲ್ಲ ಯಾರು ನೆಗೆಟಿವ್ ಇದಾರೆ ಅನ್ನೋದ್ ಬದಲು ಇವ್ರು ಮಾಡುವಂತ ಸಂಬಂಧಗಳು, ಒಂದ್ ಎಂಗೇಜ್ಮೆಂಟ್, ಒಂದ್ ಮದುವೆ ಮಾತುಕತೆಗಳನ್ನ ಸ್ವಲ್ಪ ಸಂಬಂಧಗಳನ್ನ ದೂರ ಇಟ್ಟು ಮಾಡಿದ್ರೆ ಇವರಿಗೆ ಪಾಸಿಟಿವ್ ಒಳ್ಳೇದಾಗುತ್ತೆ. ಯಾಕಂದ್ರೆ ಒಂದು ಶುಭ ಕಾರ್ಯ ಆಗ್ಬೇಕಂದ್ರೆ ಏನೋ ಒಂದ್ 100 ಇದು ಮಾಡಿ ಅಡೆತಡೆಗಳು ಇದ್ದೇ ಇರುತ್ತೆ. ಅದನ್ನ ಇವರು ಫಸ್ಟ್ ಅಡೆತಡೆ ನಿವಾರಿಸಬೇಕು. ಗುರು ದಶೆ ನಡೀತಿದೆ, ಗುರುನಲ್ಲಿ ಶನಿ ಅಂತರ್ದಶೆ ನಡೀತಾ ಇದೆ. ಈ ಬರುವಂತ ಮಾರ್ಚ್ ವರೆಗೂ ಶನಿ ಅಂತರ್ದಶೆ ಇರೋದ್ರಿಂದ ಸ್ವಲ್ಪ ಮಾರ್ಚ್ ವರೆಗೂ ಅಡಚಣೆ ಇದೆ. ಸೊ ಅದಕ್ಕೆ ಈಗ ತಡೆ ಇರ್ಲಿ, ಒಂದು 4 ತಿಂಗಳವರೆಗೂ ವೇಟ್ ಮಾಡಿ. ಮುಂದೆ ಬರುವಂತದ್ದು ಉತ್ತರಾಯಣ ಬರುತ್ತೆ. ಉತ್ತರಾಯಣದಲ್ಲಿ ಮದುವೆ ಮಾತುಕತೆಗಳಿಗೂ ಶುಭ ಯೋಗ ಅಂತ ಹೇಳ್ತೀವಿ. ಸೊ ಅದ್ರ ನಂತರ ಇದು ಮಾಡಿ ಆದಷ್ಟು ಸ್ವಲ್ಪ ದೈವಬಲ ಕಮ್ಮಿ ಇದೆ, ದೈವಬಲ ಸ್ವಲ್ಪ ಹೆಚ್ಚಾಗಿ ಮಾಡ್ಕೊಳ್ಳಲು ಪ್ರತಿ ದಿನ ಗುರುರಾಯರ ದೇವಸ್ಥಾನ, ದತ್ತಾತ್ರೇಯ ದೇವಸ್ಥಾನ ಹೋಗುವಂಥದ್ದು. ಸಾಧ್ಯವಾದ್ರೆ ಇವರಿಗೆ ಏನಾದ್ರೂ ಸ್ವಲ್ಪ ಅನುಕೂಲಸ್ಥರಿದ್ರೆ ಮನೆಯಲ್ಲಿ ಒಂದು ದಕ್ಷಿಣಾಮೂರ್ತಿ ಹೋಮ ಅಂತ ಬರುತ್ತೆ. ಆ ದಕ್ಷಿಣಾಮೂರ್ತಿ ಹೋಮ ಮಾಡೋದ್ರಿಂದ ಸಕಲ ಗುರು ಒಂದು ಬಲ ಸೃಷ್ಟಿ ಆಗುವಂಥದ್ದು, ಮದುವೆಗೆ ತುಂಬಾ ಯೋಗ್ಯ ಸಮಯ ಕೂಡಿ ಬರುವಂತದ್ದು, ದೈವಾನುಗ್ರಹ ಸಿಗುವಂತದ್ದು. ಸೊ ಮನಸ್ವಿ ಅವರು ನಮ್ಗೆ ಪ್ರಶ್ನೆಯನ್ನ ಕಳುಹಿಸಿದ್ರಿ, ಏನು ಎಲ್ಲಿ ತೊಂದರೆ ಆಗ್ತಾ ಇದೆ ನಿಮ್ಗೆ ಗುರುಜಿಗಳು ತಿಳಿಸಿದ್ದಾರೆ, ಮೊದಲು ಅದನ್ನ ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಮುಂದೆ ಹೋಗಿ ಅಂತ ಹೇಳ್ತಾ, ವೀಕ್ಷಕರೇ, ಗುರುಜಿ ಸಿಂಹ ರಾಶಿಯವರಿಗೆ ಏನು ಒಂದು ನವಗ್ರಹಗಳ ಗೋಚಾರದ ಪ್ರಭಾವ ಯಾವ ರೀತಿಯಾಗಿದೆ ಅಂತ ಹೇಳಿ ತಿಳಿಸಿ. ನೋಡಿ, ನಾವು ಸಾಧಾರಣವಾಗಿ ರಾಶಿ ಫಲಗಳನ್ನು ನೋಡ್ಬೇಕಾದಾಗ ಗುರು ಶನಿನ ಗೋಚಾರ ಒಂದು ತಿಳಿಸ್ತಾ ಇದೀವಿ. ಸ್ವಲ್ಪ ಸಿಂಹ ರಾಶಿಯವರಿಗೆ ಈ ಒಂದು ತಾತ್ಕಾಲಿಕವಾಗಿ ನವೆಂಬರ್ ಮಾಸದಲ್ಲಿ ಸ್ವಲ್ಪ ಗುರುಬಲ ಕುಗ್ಗುತ್ತಾ ಇದೆ. ಅಂದ್ರೆ ಇಷ್ಟು ದಿನ ಏನು ಗುರುಬಲವನ್ನು ಅನುಭವಿಸ್ತಾ ಇದ್ದೀರೋ, ನವೆಂಬರ್ ಮಾಸದಲ್ಲಿ ಗುರುಬಲ ಕುಗ್ತಾ ಇದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಗುರು ರಾಶಿಯವರಿಗೆ ಪಂಚಮ ಮತ್ತು ಅಷ್ಟಮಾಧಿಪತಿಯಾಗಿ ಅಂತಂದ್ರೆ ಸ್ವಲ್ಪ ಗುರುವಿನ ಬಲ. ಸಿಂಹ ರಾಶಿಯ ವಿದ್ಯಾರ್ಥಿಗಳು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಅಥವಾ ಸಿಂಹ ರಾಶಿಯವರಿಗೆ ಮಕ್ಕಳಿಂದ ಏನೋ ಸ್ವಲ್ಪ ನೋವು ಆಗ್ಬೋದು, ಅಡಚಣೆಗಳಾಗ್ಬೋದು, ಅಥವಾ ಯಾವುದೇ ರೀತಿ ಒಂದು ಕಿರಿಕಿರಿಗಳು ಉತ್ಪತ್ತಿ ಆಗ್ಬೋದು. ಇದು ಸ್ವಲ್ಪ ಸಿಂಹ ರಾಶಿಯವರಿಗೆ ಗಮನ ಹರಿಸಬೇಕಾಗಿರುವಂತ ವಿಚಾರ. ಸೊ ಮುಂದೆ ನೋಡೋದಾದ್ರೆ ಗುರುಬಲ ಸ್ವಲ್ಪ ಕುಗ್ಗುತ್ತೆ, ಆದ್ರೂ ಇದು ತಾತ್ಕಾಲಿಕವಾಗಿರುವಂತ ಗುರುಬಲ ಕುಗ್ಗುವಂತದ್ದು. ಅಂದ್ರೆ 1 ತಿಂಗಳ ಮಟ್ಟಿಗೆ ಗುರು ಗೋಚಾರದಲ್ಲಿ ನಾವು ತಿಳಿಸಿದ್ವಲ್ಲ, ಡಿಸೆಂಬರ್ 5ನೇ ತಾರೀಕುವರೆಗೂ ಕರ್ಕಾಟಕ ರಾಶಿಯಲ್ಲಿ ಇರುವಂತದ್ದು. ಮತ್ತೆ ಪುನಃ ಅತಿಚಾರಿ ಗುರು ಬಂದಿರುವಂತದ್ದು. ಪುನಃ ಗುರು ಮತ್ತೆ ಹಿಂದಿನ ರಾಶಿಗೆ ಅಂದ್ರೆ ಮಿಥುನ ರಾಶಿಗೆ ಹೋದಾಗ ಸಿಂಹ ರಾಶಿಗೆ ಲಾಭ ಸ್ಥಾನದಲ್ಲಿ ಬಂದು ಮೇವರೆಗೂ ಗುರುಬಲ ಪೂರ್ಣ ಪ್ರಮಾಣದಲ್ಲಿ ಇರುತ್ತೆ. ಸೊ ಅದೇನು ಸಮಸ್ಯೆ ಇಲ್ಲ. ಮುಂದೆ ಶನಿಯ ಒಂದು ಬದಲಾವಣೆ. ಶನಿ ಏನಾಗುತ್ತಂದ್ರೆ ಸಿಂಹ ರಾಶಿಯವರಿಗೆ ಅಷ್ಟಮ ಶನಿ ನಡೀತಾ ಇದೆ. ಆದ್ರೆ ಲಾಭದ ವಿಚಾರ ಏನಂತಂದ್ರೆ ನಿಮ್ಗೆ ವಕ್ರ ಶನಿ ಆಗಿರೋದ್ರಿಂದ ಅಷ್ಟೊಂದು ಸಮಸ್ಯೆ ಕೊಡೋದಿಲ್ಲ. ಆದ್ರೆ ಸ್ವಲ್ಪ ಮ್ಯಾರೇಜ್ ಡಿಸಿಷನ್ಸ್ ಆಗಿರ್ಬೋದು, ಮತ್ತೆ ಇನ್ಯಾವುದೋ ಒಂದು ವಿಚಾರದಲ್ಲಿ ಸ್ವಲ್ಪ ನಿಧಾನ ಮಾಡಿದ್ರೆ ಒಳ್ಳೇದು. ಶನಿಯ ಗೋಚಾರ, ವಕ್ರ ಶನಿಯ ಗೋಚಾರ ಸ್ವಲ್ಪ ಕಿರಿಕಿರಿಗಳನ್ನ ಕೊಡುತ್ತೆ. ಮತ್ತೆ ರಾಶ್ಯಾಧಿಪತಿಯಾದ ರವಿಗ್ರಹರು 17ನೇ ತಾರೀಕು ನಂತರ ತುಂಬಾ ವಿಶೇಷವಾಗಿ ಸುಖ ಸ್ಥಾನಕ್ಕೆ ಬರುವಂತದ್ದು. ಯಾಕಂದ್ರೆ ಇಷ್ಟು ದಿನ ಸಿಂಹ ರಾಶಿಯವರು ರಾಶಾಧಿಪತಿ ರವಿ ನೀಚ ಸ್ಥಿತಿಯಲ್ಲಿರೋದ್ರಿಂದ ಇವರು ತುಂಬಾ ಒದ್ದಾಟ ಏನಿತ್ತು ಸಿಂಹ ರಾಶಿಯವರಿಗೆ, ಅದು ದೂರವಾಗಿ 17ನೇ ತಾರೀಕು ನಂತರ ಸುಖ ಭಾವದಲ್ಲಿ ಬರುವುದರಿಂದ ಒಂದು ಒಳ್ಳೆ ವಿಚಾರ, ಕಂಫರ್ಟು, ಮನೆ, ವಾಹನ ಇತ್ಯಾದಿ, ಮತ್ತೆ ತಾಯಿಯಿಂದ ಸುಖ, ಇದೆಲ್ಲ ಒಳ್ಳೆ ರೀತಿಯಲ್ಲಿ ಆಗುತ್ತೆ. ಮೇಲಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಯೋಗಕಾರಕನಾದ ಮಂಗಳ ಗ್ರಹನು ಕೂಡ 4ಥ ಭಾವದಲ್ಲೇ ಬರುವಂತದ್ದು. ಇದು ಕೂಡ ತುಂಬಾ ಒಳ್ಳೇದಾಗುತ್ತೆ. ಅದರಲ್ಲಿ ವಿಶೇಷವಾಗಿ ಸಿಂಹ ರಾಶಿಯವರಿಗೆ ಯಾರ್ಯಾರು ಮನೆ ಕಟ್ಸ್ಬೇಕು ಅನ್ಕೊಂಡಿದಿರೋ, ಭೂಮಿ, ವಾಹನ ಖರೀದಿ ಇತ್ಯಾದಿ ರಿಜಿಸ್ಟ್ರೇಷನ್ ಗಳಂತ ಏನು ವೇಟ್ ಮಾಡ್ತಾ ಇದ್ರು ಅವ್ರಿಗೂ, ಯಾರು ಸಿಂಹ ರಾಶಿಯವರು, ಅವ್ರಿಗೂ ತುಂಬಾ ಮಂಗಳನ ಗೋಚಾರ ಒಳ್ಳೇದಾಗುತ್ತೆ. ಮತ್ತು ಶುಕ್ರನ ಗೋಚಾರ ಕೂಡ ತುಂಬಾ ವಿಶೇಷವಾಗಿ ಸ್ವಕ್ಷೇತ್ರದಲ್ಲಿ ತೃತೀಯಾಧಿಪತಿ ಮತ್ತು ದಶಮಾಧಿಪತಿಯಾಗಿರುವಂತ ಶುಕ್ರ ಗ್ರಹರು ಸಿಂಹ ರಾಶಿಯವರಿಗೆ ಸ್ವಕ್ಷೇತ್ರದಲ್ಲಿ ತೃತೀಯ ಸ್ಥಾನಕ್ಕೆ ಬರುವಂತದ್ದು. ಧೈರ್ಯ, ಸಾಹಸ, ಪರಾಕ್ರಮಗೆ ಅಧಿಪತಿಯಾಗಿರುವಂತಹ ಶುಕ್ರ ಗ್ರಹರು ತುಂಬಾ ಒಳ್ಳೆ ಅನುಕೂಲತೆಗಳನ್ನ ಕೊಡ್ತಾರೆ. ಎಲ್ಲಾ ಕೆಲಸಗಳನ್ನ ಮುನ್ನುಗ್ಗಿ ಮಾಡುವಂತದ್ದು ಮತ್ತು ಒಂದು ಡಿಸಿಷನ್ಸ್ ತಗೊಳ್ಳುವಂತದ್ದು. ಇಷ್ಟು ದಿನ ರಾಶಿಯಾಧಿಪತಿನೇ ನೀಚ ಆಗಿರೋದ್ರಿಂದ ಎಲ್ಲದಕ್ಕೂ ಅಕ್ಸೆಪ್ಟ್ ಮಾಡದಿರಂಗೆ ಮುಂದೆ ತಳ್ಕೊಂತ ಹೋಗೋಣ, ನೋಡೋಣ, ಮಾಡೋಣ ಅಂತ ಸ್ವಲ್ಪ ಏನು ಲೇಸಿನೆಸ್ ಇತ್ತು ಅದು ಕೂಡ
ಸಿಂಹರಾಶಿಯವರಿಗೆ ದೂರವಾಗಿ ಶುಕ್ರನ ಗೋಚಾರ ಬಲವನ್ನು ತರುತ್ತೆ. ಈ ರೀತಿ ನವಗ್ರಹಗಳ ಗೋಚಾರದಲ್ಲಿ ಗುರು ಆಯ್ತು, ಶುಕ್ರ ಆಯ್ತು, ಶನಿ ಆಯ್ತು, ಮಂಗಳ ಆಯ್ತು, ಬುಧ ಆಯ್ತು, ರಾಶಾಧಿಪತಿ ಸೂರ್ಯನೇ ಆಯ್ತು, ರಾಹು ಕೇತುವಿನ ಸಪ್ತಮ ಸ್ಥಾನ ಮತ್ತು ರಾಶಿಯಲ್ಲೇ ಕೇತು ಇರೋದ್ರಿಂದ ಸ್ವಲ್ಪ ಮಾನಸಿಕ ಕಿರಿಕಿರಿಗಳ ಒತ್ತಡಗಳು ಬಿಟ್ರೆ ಈ ಒಂದು ನವಗ್ರಹಗಳ ಗೋಚಾರ ತುಂಬಾ ಒಳ್ಳೆ ರೀತಿಯಲ್ಲಿ ಇರುವಂತದ್ದು. ಗುರುಜಿ, ಇನ್ನು ಕೂಡ ವಿಸ್ತೃತವಾಗಿ ನವಗ್ರಹಗಳ ಗೋಚಾರದ ಪ್ರಭಾವ ಎಷ್ಟರ ಮಟ್ಟಿಗೆ ಸಿಂಹ ರಾಶಿಯವರಿಗೆ ಬೀರುತ್ತೆ ಅಂತ? ನೋಡಿ, ನವಗ್ರಹಗಳ ಗೋಚಾರ ವಿಸ್ತೃತವಾಗಿ ನೋಡೋದಾದ್ರೆ ನಾವು ಆವಾಗಲೇ ತಿಳಿಸಿದಂಗೆ ಒಂದು ತೃತೀಯಾಧಿಪತಿ ಶುಕ್ರ ರಾಶಾಧಿಪತಿ ಪ್ರಬಲವಾಗಿ ಒಳ್ಳೆ ಫಲದಲ್ಲೇ ನೀಡುತ್ತೆ. ತೃತೀಯಾಧಿಪತಿ ಶುಕ್ರ ತೃತೀಯ ಸ್ಥಾನಕ್ಕೆ ಬರುವಂತದ್ದು ಏನಾಗುತ್ತೆ ಅಂದ್ರೆ ಧೈರ್ಯ, ಸಾಹಸ, ಪರಾಕ್ರಮಕ್ಕೆ ಅಧಿಪತಿಯಾಗಿರುವಂತಹ ಶುಕ್ರ ಒಳ್ಳೆದನ್ನೇ ಕೊಡುತ್ತೆ, ಎಲ್ಲಾನು ಮುನ್ನುಗ್ಗಿ ಮಾಡುವಂತ ಶಕ್ತಿಯನ್ನು ಕೊಡುತ್ತೆ. ಮತ್ತೆ ಶುಕ್ರ ಗ್ರಹರು ವಾಹನಕ್ಕೆ ಕಾರಕನಾಗಿರುವುದರಿಂದ ವಾಹನ ಖರೀದಿ ಇತ್ಯಾದಿ ವಾಹನ ಅವಲಂಬಿತ ಜೀವನ ಮಾಡುವಂತವರು ಸಿಂಹರಾಶಿಯವರು ಯಾರು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಇಟ್ಕೊಂಡಿರ್ತಾರೆ, ಒಂದು ಟೂರಿಸಂ ಇಂಡಸ್ಟ್ರಿಯಲ್ಲಿ ಇರುವಂತವರು, ಅವರಿಗೆ ತುಂಬಾ ಒಳ್ಳೇದಾಗುತ್ತೆ. ಅದೇ ದಶಮಾಧಿಪತಿ ಕೂಡ ಆಗಿರುವುದು ತೃತೀಯ ಭಾವದಲ್ಲಿ ಅಂತಂದ್ರೆ ಸ್ವಲ್ಪ ಕಷ್ಟಪಟ್ಟು ಪ್ರಯತ್ನ ಪಟ್ಟು ಮಾಡಿದ್ರೆ ಒಳ್ಳೇದಾಗುತ್ತೆ. ಅದೇ ರಾಶಿಯಿಂದ ಇವರಿಗೆ ಚತುರ್ಥಾಧಿಪತಿ ಮತ್ತು ಭಾಗ್ಯಾಧಿಪತಿ ಅಂದ್ರೆ ಈ ಒಂದು ಮಂಗಳ ಗ್ರಹರು ಯೋಗಕಾರಕ ಗ್ರಹ ಅಂತ ಹೇಳ್ತಾರೆ. ಚತುರ್ಥ ಭಾವಕ್ಕೆ ಅಧಿಪತಿ ಮತ್ತೆ ಭಾಗ್ಯಾಧಿಪತಿಯಾದ ಮಂಗಳ ಗ್ರಹರು ಕೂಡ ಸ್ವಕ್ಷೇತ್ರದಲ್ಲಿ ಬರುವಂತದ್ದು. ಸೊ ಸ್ವಕ್ಷೇತ್ರ ಅಂದ್ರೆ ಏನು? ಚತುರ್ಥ ಭಾವಕ್ಕೆ ಅಂತಂದ್ರೆ ಭೂಮಿಗೆ ಸಂಬಂಧಪಟ್ಟಂತ ಯೋಗಗಳು ಒಳ್ಳೆ ಇದಾಗುತ್ತೆ, ಒಳ್ಳೆ ಪದವಿ ಪ್ರಾಪ್ತಿ ಆಗುತ್ತೆ. ಮತ್ತು ಇಷ್ಟು ದಿನ ಎಲ್ಲಾ ಕೆಲಸ ಕಾರ್ಯಗಳು ನಿಧಾನ ಆಗ್ತಿದೆ, ಏನೋ ಒಂದು ರಿಜಿಸ್ಟ್ರೇಷನ್ ಆಗ್ತಿಲ್ಲ, ಒಂದು ಲಿಟಿಗೇಷನ್ಸ್ ಆಗ್ತಿದೆ, ವ್ಯಾಜ್ಯಗಳಾಗ್ತಿದೆ ಅಂತ ಅನ್ನೋ ವಿಚಾರದಲ್ಲಿ ಒಂದು ಅನುಕೂಲತೆಗಳಾಗುತ್ತೆ. ಮತ್ತು ರಾಶಾಧಿಪತಿ ಕೂಡ ರವಿಯು ಕೂಡ ಮಂಗಳನೊಟ್ಟಿಗೆ ಯುತಿ ಆಗೋದ್ರಿಂದ ಇಲ್ಲಿ ಭಾಗ್ಯಾಧಿಪತಿ ಮತ್ತು ರಾಶಾಧಿಪತಿ ಯುತಿ ಅಂತಂದ್ರೆ ಸಿಂಹರಾಶಿಯ ತಂದೆಯಿಂದ ತುಂಬಾ ಸಹಾಯ ಆಗುತ್ತೆ. ಅವರ ಒಂದು ಮಾತು ವೇದವಾಕ್ಯವಾಗಿ ಯಾವುದೇ ರೀತಿ ಅಡಚಣೆಗಳಿದ್ರು ಕೂಡ ದೂರವಾಗಿ ಮುಂದೆ ಸಾಗುತ್ತೆ. ಈ ರೀತಿ ಒಂದು ಒಳ್ಳೆಯ ಅನುಕೂಲತೆಗಳನ್ನ ನವಗ್ರಹಗಳ ಗೋಚಾರ ಪ್ರಭಾವದಲ್ಲಿ ನಾವು ಸಿಂಹರಾಶಿಯವರಿಗೆ ನೋಡಬಹುದು. ಗುರುಜಿ, ಇನ್ನು ರಾಶಿಯಾಧಿಪತಿಯಿಂದ ಏನೆಲ್ಲ ಫಲಗಳು ನವೆಂಬರ್ ತಿಂಗಳಲ್ಲಿ ಲಭಿಸ್ತಾ ಇದೆ ಸಿಂಹ ರಾಶಿಯವರಿಗೆ? ನೋಡಿ, ರಾಶಾಧಿಪತಿ ತೃತೀಯ ಭಾವದಲ್ಲಿ ಇಷ್ಟು ದಿನ ಏನಿದ್ರು ನವೆಂಬರ್ 17ನೇ ತಾರೀಕುವರೆಗೂ ತೃತೀಯ ಭಾವದಲ್ಲಿ ನೀಚ ಪರಿಸ್ಥಿತಿಯಲ್ಲಿ ಇರ್ತಾರೆ. ಅದಕ್ಕೆ ಏನಾಗುತ್ತೆ, ಸ್ವಲ್ಪ ಯಾವುದೇ ರೀತಿ ಎಲ್ಲಾನು ಲೆಸ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ. ಸೊ ಯಾವಾಗ್ಲೂ ರಾಶಿಗೆ ರಾಶಾಧಿಪತಿನೇ ಒಂದು ಬಲ ಕೊಡುವಂಥದ್ದು. ಸೂರ್ಯ ಅಂತಂದ್ರೆ ಒಂದು ಪ್ರತಿನಿತ್ಯ ಉದಯಿಸುತ್ತಿರುವ ಒಂದು ಚೈತನ್ಯ ಅಂತ ಹೇಳ್ತೀವಿ. ಪ್ರತಿಯೊಂದು ರಾಶಿ ಅಲ್ದಿರ ಸೂರ್ಯನ ಒಂದು ಚೈತನ್ಯ ಅಷ್ಟು ಪ್ರಭಾವಿತವಾಗಿರುತ್ತೆ. ಸಿಂಹ ರಾಶಿಯವರಿಗೆ ರಾಶಾಧಿಪತಿನೇ ವೀಕ್ ಆದಾಗ ಏನು ಫಲ ಕೊಡೋದಿಲ್ಲ. ಆದ್ರೆ 17ನೇ ತಾರೀಕುವರೆಗೆ ಮಾತ್ರ ಹೀಗಿರುತ್ತೆ. 17ನೇ ತಾರೀಕು ನಂತರ ಚತುರ್ಥ ಭಾವಕ್ಕೆ, ಅದು ಕೂಡ ಯೋಗಕಾರಕನಾದ ಮಂಗಳನ ಮನೆ ವೃಶ್ಚಿಕ ರಾಶಿಗೆ ಬರೋದ್ರಿಂದ ಒಂದು ಪವರ್ ಹೌಸ್ ಅಂತ. ಆದ್ರೆ 17ನೇ ತಾರೀಕು ನಂತರ ಯಥೇಚ್ಛವಾಗಿ ಕೆಲಸ ಕಾರ್ಯಗಳು ನಡೆಯುತ್ತೆ. ಮತ್ತೆ ನಿಮ್ಮ ಚೈತನ್ಯ ಹೆಚ್ಚಾಗುತ್ತೆ, ಮಾಡುವಂತ ಡಿಸಿಷನ್ ಮೇಕಿಂಗ್ ಚೆನ್ನಾಗುತ್ತೆ. ಇನ್ನು ಉಳಿದಂತೆ ನೋಡೋದಾದ್ರೆ ಯೋಗಕಾರಕ ಮಂಗಳನ ಗೋಚಾರ ಕೂಡ ತುಂಬಾ ಒಳ್ಳೆಯದು. ಭೂಮಿ ವ್ಯವಸಾಯದಿಂದ ಲಾಭ, ಮತ್ತೆ ಯಾರು ಸಿಂಹರಾಶಿಯ ರೈತರು ಇರ್ತಾರೋ ಅವರಿಗೆ ತುಂಬಾ ಒಳ್ಳೆಯ ಬೆಳೆಗಳ ನಿರೀಕ್ಷೆ ಮಾಡಬಹುದು. ಬೆಳೆದಿರುವಂತ ಬೆಳೆಗಳಿಗೆ ಒಳ್ಳೆಯ ಬೆಲೆ ಬರುವಂತದ್ದು ತುಂಬಾ ಖುಷಿ ಅಂತ. ಯಾಕಂದ್ರೆ ನಮ್ಮ ರೈತರಂದ್ರೆ ಅಷ್ಟೊಂದು ವಿಶೇಷ ಅಲ್ವಾ, ಅನ್ನದಾತರು. ಫಾರ್ಮರ್ಸ್ ಆರ್ ದ ಬ್ಯಾಕ್ ಬೋನ್ ಆಫ್ ಅವರ್ ಕಂಟ್ರಿ ಅಂತ ಹೇಳ್ತೀವಿ ನಾವು. ಪ್ರತಿಯೊಂದು ನಮ್ಮ ರಾಶಿ ಸಂಚಿಕೆನಲ್ಲಿ ಪ್ರತಿಯೊಬ್ಬರಿಗೂ ದೊಡ್ಡವರಿಂದ ಹಿಡ್ಕೊಂಡು ಸಣ್ಣವರವರೆಗೂ ನಾವು ಅಂದ್ರೆ ಸಣ್ಣವರು ಅನ್ನಂದ್ರೆ ಅವರವರ ಆರ್ಥಿಕ ಮಟ್ಟದಲ್ಲಿ ವಿಚಾರದಲ್ಲಿ ಅವರವರ ಅನಿಸಿಕೆ, ಸೊ ಅದರ ವಿಚಾರದಲ್ಲಿ ನಾವು ಕವರ್ ಮಾಡ್ತಾ ಇದ್ದೀವಿ. ಮತ್ತೆ ಒಬ್ರು ಇಂಡಸ್ಟ್ರೀಸ್ ಮಾಲೀಕರಾಗಿರ್ಬೋದು, ಒಬ್ಬ ಉನ್ನತ ಅಧಿಕಾರಿ ಆಗ್ಬೋದು, ಸಿಂಹರಾಶಿಯವರಿಗೆ ಒಳ್ಳೇದಾಗುತ್ತೆ. ಮತ್ತು ಸಪ್ತಮಾಧಿಪತಿ ಆಗಿರುವಂತಹ ಶನೇಶ್ವರರು ಕೂಡ ಅಷ್ಟಮ ಸ್ಥಾನದಲ್ಲಿ ಇರೋದ್ರ ವಕ್ರಿ ಆಗಿರೋದ್ರಿಂದ ಒಳ್ಳೇದು. ಒಂದು ವ್ಯಾಪಾರ ವಹಿವಾಟುಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಒಳ್ಳೇದಾಗುತ್ತೆ. ತಾವು ಒಬ್ಬ ಇಂಜಿನಿಯರ್ ಆಗಿರ್ಬೋದು, ಕಟ್ಟಡ ಕಾರ್ಮಿಕರ ಒಂದು ಮೇಸ್ತ್ರಿ ಆಗಿರ್ಬೋದು, ತುಂಬಾ ಒಳ್ಳೇದಂತ ಹೇಳ್ತೀವಿ ಸಿಂಹರಾಶಿಯವರಿಗೆ. ಮತ್ತು ಇವರಿಗೆ ಆದಷ್ಟು ದಾಯಾದಿ ಕಲಹ ಇದ್ರೆ ದೂರವಾಗುವಂಥದ್ದು. ಸ್ವಲ್ಪ ನಕಾರಾತ್ಮಕ ವಿಚಾರ ಏನು ಅಂತಂದ್ರೆ ಬುಧ ಗ್ರಹರ ಒಂದು ಗೋಚಾರ. ಬುಧ ಏನಾಗುತ್ತೆ ನಿಮಗೆ ದ್ವಿತೀಯಾಧಿಪತಿಯಾಗಿ ಮತ್ತು ಲಾಭಾಧಿಪತಿಯಾಗಿ ಇಲ್ಲಿ ತೃತೀಯ ಭಾವದಲ್ಲಿ, ಅದು ಮಂಗಳ ಶತ್ರುನ ಮನೇಲಿ ಹೋಗೋದ್ರಿಂದ ಏನಾಗುತ್ತೆ, ಸ್ವಲ್ಪ ಸಪೋರ್ಟ್ ಕಮ್ಮಿ ಆಗುತ್ತೆ. ಯಾಕಂದ್ರೆ ಬುಧ ಕುಜ ಒಟ್ಟಿಗೆ ಬರೋದ್ರಿಂದ ಏನಾಗುತ್ತೆ, ಮಿಸ್ಕಮ್ಯುನಿಕೇಶನ್ ಆಗುತ್ತೆ. ಅಥವಾ ಕೆಲವೊಂದು ಮಾಡುವಂತ ಕಮ್ಯುನಿಕೇಶನ್ ಅಲ್ಲಿ ಓವರ್ ಕಾನ್ಫಿಡೆನ್ಸ್ ಆಗಿ ಏನೋ ಒಂದು ಹೇಳಿ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಆಮೇಲೆ ಪಶ್ಚಾತ್ತಾಪ ಪಡುವಂತದ್ದಾಗುತ್ತೆ. ಮತ್ತೆ ಬುಧ ಒಂದು ನಾವು ಏನಂತ ಹೇಳ್ತೀವಿ ಅಂದ್ರೆ ಷೇರು ಮಾರುಕಟ್ಟೆ ಮತ್ತೆ ಈ ದಿನನಿತ್ಯ ಟ್ರೇಡಿಂಗ್ ಅಂತ ಈಗ ಸುಮಾರು ಜನಕ್ಕೆ ಅದು ಆಸಕ್ತಿ ಇರುತ್ತಲ್ವಾ. ಸೊ ಅದರಲ್ಲಿ ಬುಧನಿಂದ ಸ್ವಲ್ಪ ಕಮ್ಮಿ ಆಗುವಂತದ್ದು. ಅಂದ್ರೆ ಬುಧ ಕುಜನೊಟ್ಟಿಗೆ ಇರೋದ್ರಿಂದ ಸ್ವಲ್ಪ ಮಿಸ್ಕ್ಯಾಲ್ಕುಲೇಷನ್ ಆಗುವಂತದ್ದು. ಅದ್ರಲ್ಲಿ HR ಆಗಿರ್ಬೋದು, ಒಬ್ರು ಲಾಯರ್ ಆಗಿರ್ಬೋದು, ಅವರಿಗೆ ಸ್ವಲ್ಪ ಸಾಧಾರಣ ಸಮಯ ಅಂತ ಹೇಳ್ಬೋದು. ಬುಧ ಡಿಸಿಷನ್ಗೆ ಕಾರಕ ಗ್ರಹ ಆಗಿರೋದ್ರಿಂದ ದೊಡ್ಡ ಪ್ರಮಾಣದ ಡಿಸಿಷನ್ ನ ಮುಂದೂಡಿ ಅಂತ ಹೇಳ್ತೀವಿ. ಬುಧನ ಸಿಂಪಲ್ ಪರಿಹಾರ ಮಾಡ್ಕೋಬಹುದು. ವಿಷ್ಣು ಸಹಸ್ರನಾಮ ಜಪ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿ ಸೊ ಸಿಂಪಲ್
ಮಾಡ್ಬೋದು. ಶನಿ ಕೂಡ ಅಷ್ಟಮದಲ್ಲಿರೋದ್ರಿಂದ ಒಳ್ಳೆ ಫಲಗಳನ್ನೇ ಕೊಡುತ್ತಾರೆ, ಯಾಕೆ ವಕ್ರಿ ಶನಿ ಆಗಿರೋದ್ರಿಂದ. ಆದ್ರೆ ಕೆಲಸದಲ್ಲಿ ಸೂಕ್ತ ಯಾರು ಕೆಲಸ ಬದಲಾವಣೆ ಅಂದ್ರೆ ಚೇಂಜ್ ಆಫ್ ಜಾಬ್ ಅಂತ ಯಾರು ಮಾಡ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಇದ್ರೆ ಸಾಕಮ್ಮ. ಇನ್ನು ನಕ್ಷತ್ರಗಳ ಅನುಸಾರ ಸಿಂಹ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಏನೆಲ್ಲ ಫಲಗಳಿದೆ ಗುರುಜಿ? ಪರಿಹಾರ ಭಾಗವಾಗಿ ಏನ್ ಮಾಡ್ಕೊಳ್ಬೇಕು ತಿಳಿಸಿ. ನೋಡಿ, 3 ವಿಶೇಷ ನಕ್ಷತ್ರಗಳು: ಮಗ ನಕ್ಷತ್ರ, ಪೂರ್ವ ಫಾಲ್ಗುಣಿ ನಕ್ಷತ್ರ, ಉತ್ತರ ಫಾಲ್ಗುಣಿ ನಕ್ಷತ್ರ. ಮಗ ನಕ್ಷತ್ರದವರಿಗೆ ಅನ್ಕೊಂಡಿರುವ ಕೆಲಸಗಳು ಸಿದ್ಧಿ ಆಗುವಂತದ್ದು, ಬೇಗ ಕೆಲಸ ಕಾರ್ಯಗಳು ಮುಗಿಯುವಂತದ್ದು ನೋಡ್ತೀವಿ. ಪೂರ್ವ ಫಾಲ್ಗುಣಿ ನಕ್ಷತ್ರ ಯಾವುದೇ ರೀತಿ ಬಂಧು ಮಿತ್ರರಿಂದ, ಸ್ನೇಹಿತರಿಂದ ಸಹಾಯ ಸಿಗುವಂತ ಒಳ್ಳೆ ಒಂದು ಸಮಯ. ಮತ್ತು ಉತ್ತರ ಫಾಲ್ಗುಣಿ ನಕ್ಷತ್ರದವರಿಗೆ ನಿಮ್ಮ ಒಂದು ಸ್ನೇಹಿತರಿಂದ, ಕಲೀಗ್ಸ್ ಇಂದ ಉತ್ತಮ ಸಪೋರ್ಟ್ ಸಿಗುತ್ತೆ. ಪರಿಹಾರ ಎಷ್ಟೇ, ರವಿ ನೀಚ ಸ್ಥಾನದಲ್ಲಿರೋದ್ರಿಂದ ರವಿಯ ಜಪ ತಪ ಧ್ಯಾನಗಳನ್ನ ಮಾಡುವಂಥದ್ದು. ವಿಶೇಷವಾಗಿ ಸಿಂಹ ರಾಶಿಯವರಿಗೆ ಸೂರ್ಯನೇ ಅಧಿಪತಿ ಆಗಿರೋದ್ರಿಂದ ಸೂರ್ಯನ ವಿಚಾರದಲ್ಲಿ ಸೂರ್ಯ ನಮಸ್ಕಾರಗಳು, ಸೂರ್ಯನಿಗೆ ಅರ್ಘ್ಯ ನೀಡುವಂಥದ್ದು, ಸೂರ್ಯನ ಮಂತ್ರಗಳು ಯಥೇಚ್ಛವಾಗಿ ಓಂ ಭಾನುವೇ ನಮಃ, ಖಗಾಯ ನಮಃ, ಪೂಷ್ಣೇ ನಮಃ, ಮರಿಚೇ ನಮಃ, ಭಾಸ್ಕರಾಯ ನಮಃ, ಈ ರೀತಿ 12 ಮಂತ್ರಗಳು ಹೇಳಿ ಸೂರ್ಯನಿಗೆ ಅರ್ಘ್ಯ ಕೊಡುವಂಥದ್ದು, ಸೂರ್ಯ ನಮಸ್ಕಾರ ಮಾಡುವಂಥದ್ದು. ಮತ್ತೆ ಕೆಲವೊಂದು ಅಗ್ನಿಹೋತ್ರ ಅಂತ ಪ್ರೊಸೀಜರ್ ಕೂಡ ಇದೆ, ಅದು ಮನೆಯಲ್ಲಿ ಸಿಂಪಲ್ ಆಗಿ ಮಾಡುವಂಥದ್ದು. ಯಾರು ಬ್ರಾಹ್ಮಣರು ಇರ್ತಾರೋ ಅಗ್ನಿಹೋತ್ರ ಅವ್ರಿಗೆ ಬರುತ್ತೆ, ಯಾರಿಗೆ ಆಗೋದಿಲ್ವೋ ಅವರಿಗೆ ಸೂರ್ಯನಿಗೆ ಅರ್ಘ್ಯ ನೀಡುವಂಥದ್ದು, ಸೂರ್ಯನ 12 ಮಂತ್ರಗಳನ್ನ ಹೇಳುವಂಥದ್ದು. ಅಥವಾ ಭಾನುವಾರ ಸೂರ್ಯನಾರಾಯಣನ ದೇವಸ್ಥಾನಕ್ಕೆ ಹೋಗುವಂಥದ್ದು. ಕೆಲವೊಂದ್ ಕಡೆ ಎಲ್ಲಿ ಸೂರ್ಯನಾರಾಯಣನ ದೇವಸ್ಥಾನ ಇಲ್ಲ, ನಿಮ್ಮ ಊರಲ್ಲಿ ಹತ್ರ ಇರುವಂತಹ ದೇವಸ್ಥಾನದಲ್ಲಿ ನವಗ್ರಹದಲ್ಲಿ ಸೂರ್ಯಗ್ರಹ ಇರುತ್ತಲ್ವಾ, ಸೊ ಆ ದೇವಸ್ಥಾನಕ್ಕೆ ಹೋಗಿ ಆದಿತ್ಯ ಹೃದಯನ ಪಠನೆ ಮಾಡುವಂಥದ್ದು. ಈ ರೀತಿ ಮಾಡ್ಕೊಂಡ್ರೆ ಸಿಂಹ ರಾಶಿಯವರಿಗೆ ತುಂಬಾ ಪಾಸಿಟಿವ್ ಆಗಿರುತ್ತೆ. ಮತ್ತೆ ಸೂಚನೆ ಏನು ಸಿಂಹ ರಾಶಿಯವರು ಅಂತಂದ್ರೆ, ಆದಷ್ಟು ಪ್ಲಾಸ್ಟಿಕ್ಕಿನ ವಸ್ತುಗಳನ್ನ ಬಳಸಲೇಬೇಡಿ. ಪ್ಲಾಸ್ಟಿಕ್ ಅಂತಂದ್ರೆ ನೀವು ಕೆಲವೊಬ್ರು ಪ್ಲಾಸ್ಟಿಕ್ ತಟ್ಟೆಗಳಾಗಿರ್ಬೋದು, ಪ್ಲಾಸ್ಟಿಕ್ ಗ್ಲಾಸಸ್ ಆಗಿರ್ಬೋದು, ಮತ್ತೆ ಪ್ಲಾಸ್ಟಿಕ್ನ ಅಲಂಕಾರಿಕ ವಸ್ತುಗಳನ್ನ ಇಟ್ಟಿರ್ತಾರೆ ಮನೆಯಲ್ಲಿ. ನೋಡಿ, ಜೀವಂತ ಇರುವಂತ ಗಿಡ, ಒಂದು ಪ್ಲಾಂಟ್ ಅಂತ ಹೇಳ್ತೀವಿ, ಅದು ದಿನಾಲು ಬೆಳಿತಾ ಇರುತ್ತೆ, ಅದರಿಂದ ಗ್ರೋತ್ ಸಿಗುತ್ತಲ್ವಾ. ಕೆಲವೊಬ್ರು ಏನ್ ಮಾಡ್ತಾರೆ, ಅಲಂಕಾರಿಕವಾಗಿ ಟಿವಿ ಪಕ್ಕದಲ್ಲಿ ಪ್ಲಾಸ್ಟಿಕ್ ನ ಹೂಗಳು ಇಟ್ಟಿರ್ತಾರೆ. ಪ್ಲಾಸ್ಟಿಕ್ ನ ಹೂ ಇಟ್ರೆ ಅದು ಗ್ರೋತ್ ಆಗೋದಿಲ್ಲ. ಮನೆ ಅಲಂಕಾರಿಕ ನೋಡಿ, ದ್ವಾರ ಬಾಗ್ಲಲ್ಲೂ ಕೂಡ ಪ್ಲಾಸ್ಟಿಕ್ ನ ಹೂ ಹಾಕಿರ್ತಾರೆ. ಸೊ ನಿಜವಾದ ಹೂವನ್ನ ಹಾಕಿ ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಆ ಪ್ಲಾಸ್ಟಿಕ್ ನ ಕಮ್ಮಿ ಬಳಕೆ ಮಾಡಿ ನವೆಂಬರ್ ಮಾಸದಲ್ಲಿ ಸಿಂಹರಾಶಿಯವರ ವಿಚಾರದಲ್ಲಿ. ಇದು ನಿಮ್ಗೆ ಸಕಾರಾತ್ಮಕವನ್ನು ಕೊಡುತ್ತೆ. ಈ ಸೂಚನೆ ಪಾಲಿಸಿದ್ರೆ ನಿಮ್ಗೆ ಸಿಂಹರಾಶಿಯವರಿಗೆ ಒಳ್ಳೇದಾಗುತ್ತೆ. ಗುರೂಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ನಮ್ಮ ವೀಕ್ಷಕರಿಗೆ ಹಲವಾರು ಮಾಹಿತಿಗಳನ್ನ ತಿಳಿಸೋದ್ರ ಜೊತೆಗೆ ಸಿಂಹ ರಾಶಿಯ ನವೆಂಬರ್ ತಿಂಗಳ ಮಾಸ ಭವಿಷ್ಯವನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ, ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.